ಮಾಂಸ ಪ್ರಿಯರಿಗೆ ಶಾಕ್ ಶಾಕ್ ಶಾಕ್. ಸಾಲು ಸಾಲು ರಜೆ ಹಿನ್ನೆಲೆ ಮಾಂಸ ದರ ದುಬಾರಿ. ಹೊಸ ತೊಡಕು ರಂಜಾನ್ ಹಿನ್ನೆಲೆಯಲ್ಲಿ ಚಿಕನ್ ಮಟನ್ ದರ ಏರಿಕೆ. ಹಲವು ದಿನಗಳಿಂದ ಹಕ್ಕಿ ಜ್ವರ ಹಿನ್ನೆಲೆ ಮಾಂಸ ಮಾರಾಟ ಇಳಿಕೆಯಾಗಿತ್ತು. ಎರಡು ಪ್ರಮುಖ ಹಬ್ಬಗಳು ಬರೋದ್ರಿಂದ ಮತ್ತೆ ಏರಿಕೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಮಾರ್ಚ್ 30ರಂದು ಯುಗಾದಿ ಇರಲಿದ್ದು 31ರಂದು ಏಪ್ರಿಲ್ 1ರಂದು ಹೊಸ ತೊಡಕು ರಂಜಾನ್ ಆಚರಣೆ ಕೂಡ ಇದೆ. ಚಿಕನ್ ಪ್ರೈಸ್ನಲ್ಲಿ ಕೆಜಿಗೆ 10ರಿಂದ 15 ಏರಿಕೆ. ಮಟನ್ ಪ್ರೈಸ್ ಕೆಜಿಗೆ 50 ಏರಿಕೆಯ ಸಾಧ್ಯತೆ ಇದೆ. ಪ್ರಸ್ತುತ ಚಿಕನ್ ರೇಟ್ 200-220ಗೆ ಮಾರಾಟ ಮಾಡಲಾಗ್ತಾ ಇದೆ. ಮಟನ್ ಕೆಜಿಗೆ 800-850ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರೈಸ್ ಹೈಕ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಕಾಮನ್ ಅದೇನು ಅಂತಂದ್ರೆ ಸೋಮವಾರ ಕೆಲವೊಬ್ರು ತಿನ್ನಲ್ಲ, ಮಂಗಳವಾರ ಕೆಲವೊಬ್ರು ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ. ಆದರೆ ಈ ರಜಾ ದಿನಗಳೇನಿರುತ್ತೆ, ಭಾನುವಾರ ಇರುತ್ತೆ, ಹಾಗೆ ಶನಿವಾರ ಇರುತ್ತೆ, ಈ ಟೈಮಲ್ಲಿ ತುಂಬ ಜನ ಚಿಕನ್ ತಿನ್ನೋರು ಅಥವಾ ನಾನ್ ವೆಜ್ ತಿನ್ನೋರೆಲ್ಲ ಭಾಳ ಪ್ರೀತಿಯಿಂದ ತಿನ್ನುವಂತಹ ಸಮಯ ಇದು. ಮಾರ್ಚ್ 31ಕ್ಕೆ ಏಪ್ರಿಲ್ 1 ಇದು ಹೊಸ ಹಬ್ಬ ಅಂತ ಹೇಳ್ತಾರೆ ಊರ ಕಡೆ ಎಲ್ಲ. ಹೊಸ ಹಬ್ಬ ಹಾಗೂ ಈ ರಂಜಾನ್ ಆಚರಣೆ ಏನಿದೆ ಆ ಒಂದು ಕಾರಣಕ್ಕೆ ರಂಜಾನ್ ಆಚರಣೆಗೆ ಕುರಿ ಮಾಂಸ ಹೆಚ್ಚಾಗೋದು ಕಾಮನ್ನು. ರಂಜಾನ್ ಆಚರಣೆ ಇರೋ ಕಾರಣದಿಂದ ಮಾಂಸ ಪ್ರಿಯರಿಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತಂದರೆ ಪ್ರೈಸ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಚಿಕನ್ ಪ್ರೈಸ್ ಕೆಜಿಗೆ 10ರಿಂದ 15 ರೂಪಾಯಿ ಏನಾದರೂ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಮಟನ್ ಪ್ರೈಸ್ ಕೆಜಿಗೆ 50 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಪ್ರಸ್ತುತ ಚಿಕನ್ 200 ರೂಪಾಯಿ ಹಾಗೆ 220 ರೂಪಾಯಿಗೂ ಕೂಡ ಕೆಲವೊಂದು ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮಟನ್ನು 800 ಅಥವಾ 850 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈ ಪ್ರೈಸ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಚಿಕನ್ನು ಮಟನ್ನು ತೆಗೆದುಕೊಂಡು ಹೋಗುವಂತಹ ಜನರ ಮೇಲೆ ಬಿಟ್ಟಿದ್ದು ಎಷ್ಟು ಹೈಕ್ ಆಗುತ್ತೆ ಅಂತ. ಅವ್ರು ಜಾಸ್ತಿ ತಗೊಂಡು ಹೋಗ್ತಾ ಇದ್ರೆ ಇನ್ನು ಜಾಸ್ತಿ ಪ್ರೈಸ್ ಹೈಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವೇನಾದರೂ ಮಾಂಸ ತಿನ್ನಬೇಕು ಅಂತ ಖುಷಿಯಿಂದ ರಜಾ ಇದೆ ಅಲ್ಲ ಅಂತ ಅಂದ್ಕೊಂಡ್ರೆ ಬೇಗ ತಂದಿಟ್ಕೊಳ್ಳಿ.